ಸ್ವಾತಂತ್ರ್ಯೋತ್ಸವ. ಭಾರತದ ಸ್ವಾತಂತ್ರ್ಯ ಉದ್ಭವಿಸಿದ ಈ ದಿನ ವರುಷ ವರುಷ ಮರಳಿದರೂ ನಿತ್ಯ ನೂತನ ಚಿರಾಚೇತನ. ಕವಿಗಳ ಪ್ರಕಾರ ಭಾರತ ಒಂದು ಕಾಲದಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ ದತ್ತಿದಾನ ಧರ್ಮಗಳಲ್ಲಿ ತನ್ನ ಘನವ ತೋರಿದ ಹೆಮ್ಮೆಯ ರಾಷ್ಟ್ರವೆನಿಸಿತು. ಪರಕೀಯರನ್ನು ಈ ದೇಶ ಆಕರ್ಷಿಸಿದ್ದೇ ಇಂತಹ ಸಂಪತ್ತಿನಿಂದಾಗಿ. ಪರತಂತ್ರ ಸ್ಪರ್ಶದಲ್ಲಿ ಬಂಧಿತರಾದ ಭಾರತೀಯರು ಅದೇ ದಿನದಿಂದ ಈ ಜಾಲವನ್ನು ಕತ್ತರಿಸಲು ಅನವರತ ಪ್ರಯಾಸ ಮಾಡತೊಡಗಿದರು. 1857ನೇ ಇಸವಿಯಲ್ಲಿ ಪ್ರಾರಂಭವಾದ ಈ ಸಂಗ್ರಾಮ 1947ರವರೆಗೆ ನಡೆಯಿತು. 90 ವರ್ಷಗಳ ಶ್ರಮದ ಫಲವಾಗಿ 1947ನೇ ಆಗಸ್ಟ್ 15ರಂದು ಮಧ್ಯರಾತ್ರಿಯಲ್ಲಿ ಭಾರತೀಯರು ಸ್ವಾತಂತ್ರ್ಯವನ್ನು ಮರಳಿ ಪಡೆದರು. ಮಾತೃಭೂಮಿಯ ಮಣ್ಣು ಬಂಗಾರಕ್ಕಿಂತಲೂ ಶ್ರೇಷ್ಠ. ಮಾತೃಭೂಮಿಯ ಉಳಿವಿಗಾಗಿ ಹೋರಾಡಿ ಕಡೆಗೆ ಅದೇ ಮಣ್ಣಿನಲ್ಲಿ ಮಣ್ಣಾಗುವುದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬ ಮಾತಿದೆ. ನಮ್ಮ ಭಾರತ ಮಾತೆಯ ಚರಣಗಳಿಗೆ ವಂದಿಸುತ್ತಾ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಹೊಂದಿದ್ದರೆ ಯಶಸ್ಸು ಇದ್ದೇ ಇರುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಲೆಂದು ಭಗವಂತನ ಕೃಪೆಯನ್ನು ಬೇಡುವವರು. ಹೊಂದಿರುವ ಅಪರೂಪದ ಶಕ್ತಿಗಳಲ್ಲಿ ಸಂಸ್ಕೃತಿಯು ಒಂದಾಗಿದೆ. ಹೌದು, ನಮ್ಮಲ್ಲಿ ಅತಿಥಿಗಳನ್ನು ದೇವರಂತೆ ಗೌರವ ಭಾವನೆಯಿಂದ ನೋಡುವ ಸಂಸ್ಕೃತಿ ಇದೆ. ಭಾವನೆಗಳಿಗೆ ಅಕ್ಷರಗಳನ್ನು ಪೋಣಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಹೋಲಿ ಸೇವಿಯರ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ಐಡಾ ಡಿಸೋಜ ಇವರು. ಸಮಸ್ತರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯ ಹೋರಾಟವು 1947ರಲ್ಲಿ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ನಡೆದ ಹೋರಾಟಗಾರರ ಶ್ರೇಷ್ಠ ಪ್ರಯತ್ನಗಳ ಸಂಕಲ್ಪವಾಗಿದೆ. 15 ಆಗಸ್ಟ್ 1947ರಂದು ಭಾರತವು ಸ್ವಾತಂತ್ರ್ಯವನ್ನು ಘೋಷಿಸಿದ ಈ ದಿನವನ್ನು ಪ್ರತಿ ವರ್ಷ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ಹೋರಾಟವು ಭಾರತೀಯ ಜನತೆಯ ಸಹಕಾರ ಮತ್ತು ಶ್ರದ್ಧೆಯು ಅತ್ಯಂತ ಮುಖ್ಯ ಪಾತ್ರ ವಹಿಸಿದೆ. ಕಳೆದ 78 ವರ್ಷಗಳಲ್ಲಿ ನಮ್ಮ ದೇಶದ ಸಾಧನೆ, ಸಂಸ್ಕೃತಿ, ವಿಕಾಸ, ಶಿಕ್ಷಣ ಅಭಿವೃದ್ಧಿ ವಿಷಯಗಳನ್ನು ಪರಾಮರ್ಶಿಸಿ ಮುಂದಿನ ವರ್ಷಗಳಲ್ಲಿ ನಾವು ಸಾಧಿಸಬೇಕಾದ ಹೆಜ್ಜೆಗಳ ಕುರಿತು ಯೋಚಿಸುವಂತಹ ಸಮಯವಿದು. ಈ ಶಾಲಾ ಸಂಚಾಲಕರಾದ ವಂದನೀಯ ಗುರು ಪೀಟರ್ ಡಿಸೋಜ ಇವರಿಗೆ ವಿದ್ಯಾಸಂಸ್ಥೆಯ ಎಲ್ಲ ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ನೆರೆದ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ
ಸಮಾರಂಭಕ್ಕೆ ಮೆರುಗು ನೀಡುವ ಗಣ್ಯಾತಿ ಗಣ್ಯರಾದ ಅಗ್ರಾರ್ ಧರ್ಮ ಕೇಂದ್ರದ ಚರ್ಚ್ ಪಾಲನಾ ಸಮಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ, ಹಲವಾರು ಕೆಲಸಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ, ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶ್ರೀಯುತ ಪಿಯೂಸ್ ಎಲ್ ರಾಡ್ರಿಗಸ್ ಇವರಿಗೆ ನಮ್ಮೊಂದಿಗೆ ಇರುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಅರುಣ್ ಡಿಸೋಜಾ ನಿಮಗೆ ನಮ್ಮೊಂದಿಗೆ ಇರುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿ ಕುಮಾರಿ ಆಡ್ರಿನ್ ಡಿಸೋಜಾ ನಿಮಗೂ ಇರುವ ವಂದನೀಯ ಸೇವಾದರ್ಶಿ ಡೀಕನ್ ಮ್ಯಾಕ್ಸಿಮ್ ಡಿಸೋಜಾ ನಿಮಗೂ ಆದರದ ಸ್ವಾಗತ. ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿಯಿಂದ ಮೆರುಗು ನೀಡುವ ಅಗ್ರಾರ್ ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀಯುತ ಸುನಿಲ್ ಲೂಯಿಸ್ ತಮಗೂ ಆದರದ ಸ್ವಾಗತ. ಪೋಷಕ ಪ್ರತಿನಿಧಿಯಾಗಿ ನಮಗೆ ಸದಾ ಬೆಂಬಲವಾಗಿರುವ ಹೋಲಿ ಸೇವಿಯರ್ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಸಾಲ್ಯನ್ ಇವರಿಗೆ ತುಂಬು ಹೃದಯದ ಸ್ವಾಗತ. ಕಾರ್ಯಕ್ರಮ ಚಂದಗಾಣಿಸಿಕೊಡಲು ಸಹಾಯ ಹಸ್ತ ನೀಡಿ ಸದಾ ಶಾಲೆಗಳ ಏಳಿಗೆಗಾಗಿ ಶ್ರಮಿಸುವ ಎರಡೂ ಶಾಲೆಗಳ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರಿಗೆ, ಪಾಲಕ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ನಮ್ಮ ಶಾಲಾ ಮಕ್ಕಳಿಗೆ ಹುರಿದುಂಬಿಸಲು ಇಲ್ಲಿ ನೆರೆದ ಅಗ್ರಾರ್ ಹೋಲಿ ಸೇವೆಯ ಧರ್ಮ ಕೇಂದ್ರದ ಹಿರಿಯ ಕಿರಿಯರಿಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಅಹಿಂಸೆ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ಪಡೆದ ಭಾರತೀಯರಾದ ನಾವು ಅದೇ ತತ್ವವನ್ನು ವಿಶ್ವಕ್ಕೆ ಸಾರಬೇಕಾಗಿರುವಂತಹ ವಿಶ್ವ ಗುರು ಆಗಿ ಪ್ರತಿಯೊಬ್ಬರಲ್ಲೂ ಶಾಂತಿ ಸಮಾಧಾನವನ್ನು ಕಾಪಾಡುವಂತಹ ಧ್ಯೇಯ ನಮ್ಮದಾಗಲಿ ಎಂದು ಮುಖ್ಯ ಅತಿಥಿಗಳಾದ ಶ್ರೀಯುತ ಪಿಯೂಸ್ ಎಲ್ ರಾಡ್ರಿಗಸ್ ಇವರು ಧ್ವಜಾರೋಹಣ ವಿಧಿಯನ್ನು ನೆರವೇರಿಸ
ಮಕ್ಕಳಿಗೆ ಅಭಿನಂದನೆಗಳು. ಇದೀಗ ನಮ್ಮ ಶಾಲಾ ಮಕ್ಕಳಿಂದ ನಾದಘೋಷದಿಂದ ಕೂಡಿದ ಆಕರ್ಷಕ ಪಥಸಂಚಲನ. ಇದೀಗ ಈ ಶುಭ ಸಂದರ್ಭದಲ್ಲಿ ಅತಿಥಿ ಅಭ್ಯಾಗತರಾದ ಶ್ರೀಯುತ ಪಿಯೂಸ್ ರಾಡ್ರಿಗಸ್ ಇವರಿಂದ ಹಿತನೇ ವರ್ಷದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಇವತ್ತಿನ ದಿನ ದೇಶದ ಪ್ರತಿ ನಾಗರಿಕರು ನಮ್ಮ ದೇಶದ ತ್ರಿವರ್ಣ ಧ್ವಜ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ದೇಶಕ್ಕೆ ನಮನ ಸಲ್ಲಿಸ್ತೇವೆ. ಭಾರತ ಮಾತೆಗೆ ನಮ್ಮ ಪ್ರೀತಿಯನ್ನು ಅರ್ಪಿಸ್ತೇವೆ. ವಿದೇಶದಲ್ಲಿ ಕೂಡ ಇರುವಂಥ ನಮ್ಮ ಭಾರತೀಯ ನಾಗರಿಕರು
ಪ್ರತಿ ಮೂಲೆಗಳಿಂದ ಇವತ್ತು ತಮ್ಮ ಶುಭಾಶಯಗಳ ಸಂದೇಶಗಳನ್ನು ಕಳಿಸುವ ಮುಖಾಂತರ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ನಮ್ಮ ದೇಶ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೊಂದು ಮಹತ್ವದ ದಿನ. ಬ್ರಿಟಿಷರ ಗುಲಾಮಗಿರಿಯಿಂದ, ಬ್ರಿಟಿಷರ ಈ ಆಡಳಿತದಿಂದ ಮುಕ್ತವಾದಂಥ ದಿನ. ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ತ್ಯಾಗ, ಅವರ ಸ್ವಾರ್ಥದಿಂದ, ಅವರ ನಿಸ್ವಾರ್ಥ ಸೇವೆಯಿಂದ, ತ್ಯಾಗ ಬಲಿದಾನದೊಂದಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಈ ಮಹಾನ್ ವ್ಯಕ್ತಿಗಳನ್ನು ನೆನಪಿಸುವ ದಿನ. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದದಿಂದ ದೇಶದ ಮೂಲೆಗಳಲ್ಲಿ ಸಂಚರಿಸಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯನ್ನು ನಾವು ಇವತ್ತು ನೆನಪಿಸಿ ಅವರಿಗೆ ನಮನ ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿ ಹಾಗೂ ಬಂಧುಗಳೇ, ನಮ್ಮ ದೇಶ ನಮ್ಮ ದೇಹದ ಒಂದು ಪ್ರತಿರೂಪ ಎಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ತಲೆಯ ಭಾಗ ಕಾಶ್ಮೀರ ಆದರೆ ನಮ್ಮ ಹೊಟ್ಟೆ ಮಧ್ಯಪ್ರದೇಶವಾಗಿದೆ. ನಮ್ಮ ಕಾಲುಗಳು ದಕ್ಷಿಣ ಭಾರತ ಎಂದು ನಾವು ತಿಳ್ಕೊಳ್ಬಹುದು. ನಮ್ಮ ದೇಹದ ಯಾವುದೇ ಅಂಗಕ್ಕೆ ನೋವಾದಾಗ ಅದು ನಮ್ಮ ದೇಹಕ್ಕೆ ಆಘಾತವಾಗುವುದು ಖಂಡಿತ ಸಹಜ. ಈ ನಿಟ್ಟಿನಲ್ಲಿ ನಮ್ಮ ದೇಶದ ಯಾವುದೇ ರಾಜ್ಯದ ಭಾಗದಲ್ಲಿ ಭಿನ್ನತೆ ಕಂಡು ಬಂದಾಗ, ಭಿನ್ನತೆಯು ತೋರಿದಾಗ ದೇಶದ ಸಮಗ್ರತೆಗೆ ಧಕ್ಕೆ ಆಗುತ್ತದೆ ಎಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಭಾರತೀಯರು ವಿಭಿನ್ನತೆಯಲ್ಲಿ ಇರುವಂಥ ನಮ್ಮ ದೇಶ ಏಕತೆಯನ್ನು ಕಂಡು ನಾವೆಲ್ಲ ಭಾರತೀಯ ಮಕ್ಕಳು, ವಿವಿಧ ಭಾಷೆ, ವಿವಿಧ ಜಾತಿ ಮತಗಳ ಈ ದೇಶ ನಾವು ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳು ಅಂತ ಭಾವಿಸಿ ನಾವು ಮುನ್ನಡೆಯಬೇಕಾಗಿದೆ. ಪ್ರೀತಿಯ ಬಂಧುಗಳೇ, ನಾವು ಕೆಲವೊಮ್ಮೆ ಭಾವಿಸ್ತಾ ಇದ್ದೇವೆ ದೇಶ ನಮಗೆ ಏನನ್ನು ಕೊಟ್ಟಿದೆ, ಆದರೆ ನಾವು ದೇಶಕ್ಕೆ ಏನು ಮಾಡಬಹುದು ಎಂಬುದನ್ನು ನಾವು ಇವತ್ತು ಚಿಂತಿಸಬೇಕಾಗಿದೆ. ನಾವು ನಿಂತ ನೆಲ, ನಮ್ಮ ಮನೆ, ನಮ್ಮ ಆಸುಪಾಸು, ನಮ್ಮ ಪರಿಸರ, ನಮ್ಮ ಊರು, ಇದು ನಮ್ಮ ದೇಶದ ಒಂದು ಭಾಗ. ಇದು ನಮ್ಮ ದೇಶ ಎಂಬುದನ್ನು ನಾವು ಮರೆಯಬಾರದು. ನಾವು ಕೊಡುವಂಥ ಪ್ರತಿಯೊಂದು ಚಿಕ್ಕ ಕೊಡುಗೆ ಅದು ನಮ್ಮ ದೇಶಕ್ಕೆ ಕೊಡುವಂಥ ಕೊಡುಗೆ ಎಂಬುದನ್ನು ಭಾವಿಸಿ ನಮ್ಮ ಸಣ್ಣ ಸೇವೆ ಕೂಡ ಅದು ದೇಶ ಸೇವೆ ಎಂದು ಹೇಳಿ ನಾವು ದೇಶ ಪ್ರೇಮವನ್ನು ನಾವು ಮೆರೆಯಬೇಕಾಗತ್ತೆ. ಇವತ್ತು ನಾವು ಕಾಣ್ತಾ ಇದ್ದೇವೆ, ನಾವು ಯಾವಾಗಲೂ ನಮ್ಮೊಳಗೆ ಮಾತಾಡ್ತಾ ಇದ್ದೇವೆ ಪ್ರತಿಕೂಲ ವಾತಾವರಣ ವಿಚಾರ. ಈ ಪ್ರತಿಕೂಲ ವಾತಾವರಣ ಈಗ ನಾವು ಕಾಣ್ತೇವೆ, ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ಯಾವ ಕಾಲವೂ ಈಗ ಪ್ರತಿಕೂಲ ಹವಾಮಾನದಿಂದಾಗಿ ಜಾಗತಿಕ ತಾಪಮಾನದ ಏರಿಕೆ. ಒಂದು ಮಳೆ ಹೋದ ಕೂಡಲೇ ನಮ್ಮ ತಾಪಮಾನ ಏರಿಕೆಯನ್ನು ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಇದೆ. ನಮ್ಮ ಪರಿಣಿತರು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆದಂದು ನಮ್ಮ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಏನು ಕೊಡುಗೆ ಕೊಡಬಹುದು ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ನಮ್ಮ ಊರು, ನಮ್ಮ ನೆಲ, ನಮ್ಮ ಜಲ ಇವತ್ತು ಶುದ್ಧ ನೀರು, ಶುದ್ಧ ಗಾಳಿ ಕ್ಷೀಣಿಸ್ತಾ ಬರ್ತಾ ಇದೆ. ಪರಿಣಿತರು ನೀಡಿದ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಈ ಭೂಮಿ, ಈ ಮನುಷ್ಯ ಸಂಕುಲ, ಪ್ರಾಣಿ ಸಂಕುಲ ಜೀವಿಸುವುದು ಕಷ್ಟವಾಗ್ತದೆ ಎಂಬುದನ್ನು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಅಭಿವೃದ್ಧಿ ಎಂದು ಹೇಳಿ ಈ ಭೂಮಿಯನ್ನು ನಾವು ಕೆಡಿಸಿ ಪರಿಸರವನ್ನು ಮಾಲಿನ್ಯ ಮಾಡುವ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಹೋಗಿ ಪ್ರಸ್ತುತ ನಮಗೆ ಶುದ್ಧ ಗಾಳಿ, ಶುದ್ಧ ನೀರು ಸಿಗದ ಪರಿಸ್ಥಿತಿ ಎದುರಾಗಿದೆ. ಅದಕ್ಕಾಗಿ ಇದಕ್ಕೆ ಪ್ರಮುಖ ಕಾರಣ ನಾವು ಕಾಣ್ತಾ ಇದ್ದೇವೆ ಹಸಿರು.
ಈಗ ಗಿಡ ಮರಗಳ ನಾಶ, ಗಿಡ ಮರಗಳ ಕೊರತೆ ಕಾಣುವುದ ಕಾರಣ ಇದಕ್ಕಾಗಿ ಈ ಪರಿಸರ ಈ ಮಟ್ಟಿಗೆ ತಾಪಮಾನ ಏರಿಕೆ ಆಗಲಿಕ್ಕೆ ಕಾರಣ ಎಂಬುದನ್ನು ನಾವೆಲ್ಲ ಮನಗಂಡಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತಿನಿಂದಲೇ ನಮ್ಮ ದೇಶ, ನಮ್ಮ ಭೂಮಿ ಉಳಿಸುವ ಕೆಲಸವನ್ನು ಹಸಿರೇ ನಮ್ಮ ಉಸಿರು ಎಂಬ ವಿಚಾರದಲ್ಲಿ ಧ್ಯೇಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ನಾಗರಿಕರು ನಾವು ಸಣ್ಣ ಪುಟ್ಟ ನಮ್ಮ ಸೇವೆಯಿಂದ ನಮ್ಮ ದೇಶ ಪ್ರೇಮವನ್ನು ಮೆರೆಯಬೇಕಾಗಿದೆ. ಪ್ರೀತಿಯ ಎಲ್ಲ ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೇವೆ ಭಾರತ ದೇಶದ ಒಂದು ಸುಂದರವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆ. ಈ ಒಂದು ಪ್ರಪಂಚದ ಅತಿ ಉತ್ತಮ ಸಂವಿಧಾನದಲ್ಲಿ ಒಂದು ಎಂಬುದರ ಬಗ್ಗೆ ನಮ್ಮ ಪ್ರಪಂಚದಲ್ಲಿ ಜಗಜ್ಜಾಹೀರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ. ಅವರನ್ನು ಕೂಡ ನಾವು ಈ ದಿನ ನಾವು ಸ್ಮರಿಸಬೇಕಾಗಿದೆ. ನಮ್ಮ ಸುಂದರ ಸಂವಿಧಾನವನ್ನು ಗೌರವಿಸುವ ಮುಖಾಂತರ Continuously begin. भी थोड़ी अदा थोड़ा अंदाज है, ऐसे हैं चाहे वैसे हैं, अरे जो भी हैं जैसे हैं, खुद पे हमें नाज है। जाने ना हमको ये जमाना, चाहो तो हमको आजमाना, यारबाज हम जानसाज हम इश्कबाज दिल वाले, कहते हैं हमको प्यार से इंडिया वाले,
ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ. ಜಾತಿ ಮತವ ಕೂಡಿಸುವ ಭಾರತಕ್ಕೆ ಜೈ, ಪ್ರೀತಿ ಮಮತೆ ಬೆಳೆಸುವ ಭಾರತಕ್ಕೆ ಜೈ, ಜಾತಿ ಮತವ ಕೂಡಿಸುವ ಭಾರತಕ್ಕೆ ಜೈ, ಪ್ರೀತಿ ಮಮತೆ ಬೆಳೆಸುವ ಭಾರತಕ್ಕೆ ಜೈ. ಈ ಭೂಮಿ ನನ್ನ ಉಸಿರು, ಈ ಹಸಿರೇ ನನ್ನ ಉಸಿರು, ಈ ಗಾಳಿ ನನ್ನ ನಾಡಿ, ಅರಿಯುತ್ತಿದೆ ಎಷ್ಟು ಖುಷಿಯು. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ. ದಿನವಾದ ಇಂದು ಅಭಿಮಾನದ ನುಡಿಗಳಿಂದ ಭಾಷಣೆಗೈಯಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಶನಲ್ ಪ್ರಿನ್ಶಲ್ ಮತ್ತು ಶ್ರಮ ಇವರು. ಮನುಷ್ಯನಿಗೆ ಬೆಲೆ ಇಲ್ಲ, ಸ್ವಾತಂತ್ರ್ಯಕ್ಕಾಗಿ ಸಾಯುವುದು ಪರತಂತ್ರದಲ್ಲಿ ಜೀವಿಸುವುದಕ್ಕಿಂತ ಮೇಲು. ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಎರಡೂ ಶಾಲೆಗಳ ಮುಖ್ಯ ಶಿಕ್ಷಕರೇ, ಶಿಕ್ಷಕ ಶಿಕ್ಷಕಿಯರೇ, ನೆರೆದ ಊರಿನ ಗಣ್ಯರೇ, ಒಲವಿನ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳು. ಈ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಅಂತೆಯೇ ಈ ಪುಣ್ಯ ದಿನವನ್ನು ನಾವು ಕೂಡ ಇಲ್ಲಿ ಸೇರಿದ್ದೇವೆ. 1947 ಆಗಸ್ಟ್ 15 ಭಾರತದ ಇತಿಹಾಸದಲ್ಲೇ ಮಹತ್ವದ ದಿನ. ಈ ದಿನಕ್ಕೆ ಮಹತ್ವ ಸಿಗಬೇಕಾದರೆ ಅನೇಕ ಮಂದಗಾಮಿ ನಾಯಕರು, ಕ್ರಾಂತಿಕಾರ ನಾಯಕರು, ಉಗ್ರಗಾಮಿ ನಾಯಕರು ಹಾಗೂ ಯಾವುದೇ ಕಾರಣದಿಂದ ಚರಿತ್ರೆ ಬರೆಯುವಲ್ಲಿ ಮರೆಮಾಚಿರಬಹುದಾದ ಇನ್ನೂ ಕೆಲವು ನಾಯಕರು ಶ್ರಮಿಸಿದ್ದಾರೆ. ಇವರೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಅವರ ಹೋರಾಟದ ತ್ಯಾಗದ ಫಲವು ಇಂದು ಭಾರತ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮೆರೆಯುತ್ತಿದೆ. ನಮಗೆ ಸ್ವಾತಂತ್ರ್ಯ ಧರ್ಮಾರ್ಥವಾಗಿ ಸಿಕ್ಕಿದ ಆಸ್ತಿಯಂತಿದೆ. ಆದರೆ ಭವ್ಯ ಭಾರತವನ್ನು ಕಟ್ಟುವ ಜವಾಬ್ದಾರಿ ಮುಂದಿನ ಪೀಳಿಗೆಯ ಮೇಲಿದೆ. ಆ ಪೀಳಿಗೆಯೇ ನಾವಾಗಿರುವುದರಿಂದ ಸ್ವಾಭಿಮಾನಿ, ಸಂಪತ್ ಭರಿತ, ಬಲಿಷ್ಠ. ಭವ್ಯ ಭಾರತವನ್ನು ಕಟ್ಟಬೇಕಾದವರು ನಾವೇ ಆಗಿದ್ದೇವೆ. ಆದರೆ ಇದು ಸುಲಭವಾದ ಕೆಲಸವಲ್ಲ. ಇಂದು ಸ್ವಾತಂತ್ರ್ಯ ಎಂಬ ಈ ಪದವು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಪಡೆದಿದೆ. ಸ್ವಾತಂತ್ರ್ಯ ರಾಷ್ಟ್ರ, ಭಾರತ ಸ್ವತಂತ್ರ ರಾಷ್ಟ್ರ ಎಂದು ಎದೆತಟ್ಟಿ ಹೇಳುವ ನಾವು ಇಂದು ಎಷ್ಟರ ಮಟ್ಟಿಗೆ ಸ್ವತಂತ್ರರಾಗಿದ್ದೇವೆ. ದೈನಂದಿನ ವಾರ್ತಾಪತ್ರಿಕೆಗಳ ಪುಟ ತಿರುಗಿಸಿದ್ದಲ್ಲಿ ಅತ್ಯಾಚಾರ, ಕೊಲೆ, ದರೋಡೆ, ಅನ್ಯಾಯ, ಭ್ರಷ್ಟಾಚಾರ, ಆತ್ಮಹತ್ಯೆ ವಿಚಾರಗಳ ಸರಮಾಲೆ ನಮ್ಮ ಕಣ್ಮುಂದೆ ಎದ್ದು ಕಾಣುತ್ತದೆ. ಇವು ಸ್ವತಂತ್ರ ಭಾರತದ ಲಕ್ಷಣಗಳೇ? ಖಂಡಿತ ಅಲ್ಲ. ನಾವು ವಿದ್ಯೆ ಕಲಿಯುವ ಎಳೆಯ ಮಕ್ಕಳು, ನಾಳೆ ನಾವೇ ನಾಡಿನ ಹಿರಿಯರಾಗುವೆವು. ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಿ ಧ್ವಜಕ್ಕೆ ವಂದಿಸಿದಲ್ಲಿ ಸ್ವಾತಂತ್ರ್ಯದ ಅರ್ಥ ಸಫಲತೆಯನ್ನು ಪಡೆಯದು. ಮೊದಲ ನಮ್ಮ ಹಕ್ಕು ಕರ್ತವ್ಯಗಳನ್ನು ತಿಳಿದು ಅವುಗಳನ್ನು ಜೀವನದಲ್ಲಿ ಪಾಲಿಸಲು ಮುನ್ನಡೆಯಬೇಕು. ಮತ್ತೊಬ್ಬರ ಹಕ್ಕುಗಳನ್ನು ಗೌರವಿಸಬೇಕು. ಎಲ್ಲರೂ ನನ್ನ ಸಹೋದರ ಸಹೋದರಿಯರು ಎಂಬ ಭಾವೈಕ್ಯತೆಯಿಂದ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ, ತ್ಯಾಗ, ನ್ಯಾಯ, ನೀತಿಯಿಂದ ಬಾಳಬೇಕು.
ನಮ್ಮನ್ನು ಕೆಟ್ಟ ಅಭ್ಯಾಸಗಳಿಂದ ದೂರವಿಟ್ಟು ಭ್ರಷ್ಟಾಚಾರ ಲಂಚಗುಳಿತನದಲ್ಲಿ ಮುಳುಗಿ ಸಾಮಾನ್ಯ ಜನರನ್ನು ಗುಲಾಮರಂತೆ ಕಾಣುವ ಅಧಿಕಾರಿಗಳ ಹಾಗೂ ರಾಜಕೀಯ ಪುಡಾರಿಗಳ ವಿರುದ್ಧ ಸಮರ ಸಾರೋಣ. ಮಹಾಪುರುಷರು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಲು ಹಿಂದೆ ಮುಂದಾಗೋಣ. ದೇಶಕ್ಕಾಗಿ ನಾನು ಏನು ಮಾಡಬಹುದು ಎಂದು ಯೋಚಿಸಿ ಭಾರತದ ರಕ್ಷಣೆಗೆ ನಮ್ಮನ್ನು ಮುಡಿಪಾಗಿಡಲು ಪಣ ತೋಡೋಣ. ಭಾರತದಲ್ಲಿರುವ ನೆಲ, ಜಲ, ಗಾಳಿ ಎಲ್ಲವೂ ನನ್ನದೇ. ಎಲ್ಲ ಧರ್ಮ ಜಾತಿಗಳ ಜನರು ಭಾರತೀಯರೇ ಎಂದು ತಿಳಿಯೋಣ. ಭಾರತ ಮಾತೆಯನ್ನು ಅನ್ಯಾಯದಿಂದ ವಿಮುಕ್ತಿಗೊಳಿಸಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸೋಣ. ಭಾರತಾಂಬೆಗೆ ಜಯವಾಗಲಿ. ಭಾರತೀಯರೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ ಮಾತೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
देश रंगीला रंगीला देश मेरा रंगीला देश रंगीला रंगीला देश मेरा रंगीला ಮಂತ್ರಮುಗ್ಧನಾಗಿದ್ದೇನೆ. ಯಾಕಂದರೆ ನನ್ನ ಹುಟ್ಟೂರಿನಲ್ಲಿ ನಡೆಯುತ್ತಿರುವ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನಾನು ವೀಕ್ಷಿಸುವುದು. ಭಾರತಾಂಬೆಯಳು ಜನಿಸಿ ನಿನ್ನೋಳು ಧನ್ಯನಾದೆನು ತಾಯಿಯೇ ಅಂತ ಕವಿವಾಣಿಯಂತೆ ನಿಜವಾಗಿ ಕೃತಾರ್ಥತೆಯ ಧನ್ಯತೆಯ ಮನೋಭಾವ ನನ್ನಲ್ಲಿ ಮೂಡಿ ಬಂದಿದೆ. ಮುಸುಕು ಮುಚ್ಚಿದ ವಾತಾವರಣ, ಅದರ ನಡುವೆಯೂ ಮಂದಹಾಸದ ಬೆಳಕು ನಮ್ಮ ತಂದೆಯಾದ ದೇವರು ಈ ಒಂದು ಕಾರ್ಯಕ್ರಮಕ್ಕೆ ಅನುಗ್ರಹಿಸಿದ್ದಾರೆ. ಸರ್ವಶಕ್ತನಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಪ್ರಿಯರೇ, ಸ್ವಾತಂತ್ರ್ಯದ 77 ಸಂವತ್ಸರಗಳನ್ನು ದಾಟಿ 78ನೇ ಸಂವತ್ಸರಕ್ಕೆ ಪಾದಾರ್ಪಣೆಗೈದ ಈ ಸುಸಂದರ್ಭದಲ್ಲಿ ನಮ್ಮ ದೇಶದ ಗೌರವದ ಅಭಿಮಾನದ ಪ್ರತೀಕವಾದಂತಹ ರಾಷ್ಟ್ರಧ್ವಜ ಅರಳಿಸುವಿಕೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರಿಗೂ ದಿವ್ಯ ಬಲಿಪೂಜೆಯ ಮೂಲಕ ಶುಭವನ್ನು ಕೋರಿದ, ಆಶೀರ್ವಾದವನ್ನು ನೀಡಿದ ನಮ್ಮ ಅಗ್ರಹಾರ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು, ನಮ್ಮೆರಡೂ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು, ಅತಿ ವಂದನೀಯ ಸ್ವಾಮಿ ಪೀಟರ್ ಡಿಸೋಜರವರೇ, ತಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ದೇಶದಲ್ಲಿ ಹುಟ್ಟಿದುದೇ ಹೆಮ್ಮೆ. ಈ ದೇಶವು ಶಾಂತಿ ನೆಮ್ಮದಿಯಿಂದ ನಾವು ಸದಾ ಬಾಳಿ ಬದುಕೋಣ ಎಂಬ ಸದಾಶಯದೊಂದಿಗೆ ಈ ದಿನದ ಸ್ವಾತಂತ್ರ್ಯೋತ್ಸವದ ಧ್ವಜ ಅರಳಿಸುವಿಕೆಯನ್ನು ನಡೆಸಿ ನಮಗೆಲ್ಲರಿಗೂ ಶುಭವನ್ನು ಕೋರಿದವರು, ಕೊಡುಗೈ ದಾನಿ, ನಮ್ಮ ನಾಯಕರು, ನಮ್ಮ ನೋವು ನಲಿವುಗಳಲ್ಲಿ ಸದಾ ನಮ್ಮೊಂದಿಗಿರುವವರು, ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವವರು ಶ್ರೀಯುತ PUCL ರೋಡ್ರಿಗಸ್ ಸರ್, ತಮಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಸ್ಥಳೀಯ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಅರುಣ್ ಸರ್, ಹಾಗೆಯೇ ಕಾರ್ಯದರ್ಶಿಗಳಾದಂತಹ ಕುಮಾರಿ ಆಡ್ರಿನ್ ಡಿಸೋಜಾ, ತಾವು ನೀಡಿದ ಪ್ರೀತಿಗೆ, ಸೇವೆಗೆ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉಪಸ್ಥಿತರಿದ್ದಾರೆ ವಂದನೀಯ ಮ್ಯಾಕ್ಸಿಮ್ ಡಿಸೋಜಾ ಡಿಕಂಡ್ರವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ನೀಡ್ತಿರುವಂಥವರು. ಡಿಕನ್ ಮ್ಯಾಕ್ಸಿಮ್ರವರೇ, ತಮಗೂ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೀತಿರ್ಬೇಕಾದ್ರೆ ಇದಕ್ಕೊಂದು ಮಾರ್ಗದರ್ಶನ, ನೇತೃತ್ವ, ಮುಂದಾಳತ್ವ ಬೇಕು. ನಮ್ಮ ಹೋಲಿ ಸೇವಿಯರ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು, ವಂದನೀಯ ಧರ್ಮ ಭಗಿನಿ ಐಡೋ ಸಿಸ್ಟರ್ ಅವರು ಇದಕ್ಕೊಂದು ಅಚ್ಚುಕಟ್ಟಾದ ರೂಪುರೇಷೆಯನ್ನು ನೀಡಿದ್ದಾರೆ. ಸಿಸ್ಟರ್ ಅವರೇ, ತಮಗೂ ನಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ದೇಶದ ಹಬ್ಬ ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದೊಂದಿಗೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀಯುತ ಹರೀಶ್ ಸಾಲ್ಯನ್ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮಗೂ ನಾವು ಪ್ರೀತಿಯಿಂದ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ವಾತಂತ್ರ್ಯದ ಸಿಹಿ ನಮ್ಮ ಬಾಯಿಯಲ್ಲಿ ಯಾವಾಗಲೂ ಸವಿಯುತ್ತಿರಲೇಬೇಕು. ಈ ನಿಟ್ಟಿನಲ್ಲಿ ನಮಗೆ ಸಹಕರಿಸಿದವರು ಶ್ರೀಯುತ ಡಾಲ್ಫಿ ಮಂತೂರು, ಹಾಗೆ ಕೋಲ್ಡ್ ಡ್ರಿಂಕ್ಸ್ಗೋಸ್ಕರ ಹರೀಶ್ ಸಾಲ್ಯನ್, ಹಾಗೆ ನಮ್ಮ ವಿದ್ಯಾರ್ಥಿಗಳಾದಂತಹ ಪ್ರಜ್ಞಾ, ಧೃತಿ, ಶ್ರೇಯಸ್, ಪಲ್ಲವಿ ಇವರ ಪೋಷಕರು ಈ ದಿನ ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಬಾಯಿಯನ್ನು, ಮಕ್ಕಳ ಬಾಯಿಯನ್ನು ಸಿಹಿಗೊಳಿಸಿದ ತಮ್ಮೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ವಂದಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀತಿರಬೇಕಾದ್ರೆ ಧ್ವನಿ ಮಾಧ್ಯಮ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಧ್ವನಿ ಮಾಧ್ಯಮದ ನೇತೃತ್ವವನ್ನು ವಹಿಸಿದವರು DJ ಮೆಲೋಡಿ ವಲೇರಿಯನ್ ಸರ್, ತಮಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ದೃಶ್ಯ ಮಾಧ್ಯಮಕ್ಕೋಸ್ಕರ ನಮ್ಮೊಂದಿಗೆ ಪೀಟರ್ ಜೆರಿ ಸರ್ ಅವರು ಸಹಕಾರ ನೀಡ್ತಾ ಇದ್ದಾರೆ. ಸಿರಿಲ್ ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದರು. ತಮ್ಮ ಇರುವರ ಸಹಕಾರವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಧನ್ಯವಾದಗಳು ತಮಗೆ. ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು, ಬೋಧಕ ಸಿಬ್ಬಂದಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ. ಎರಡೂ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ, ಬೋಧಕೇತರ ಸಿಬ್ಬಂದಿಯವರಿಗೆ, ಅಕ್ಷರ ದಾಸೋಹ ಸಿಬ್ಬಂದಿಯವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ದೇಶದ ಮೇಲಿನ ಅಭಿಮಾನದಿಂದ ಊರ ಹಿರಿಯರು, ದೇಶಾಭಿಮಾನಿಗಳು, ನಮ್ಮ ಮಕ್ಕಳ ಪೋಷಕರು, ಹೆತ್ತವರು ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಾ. ಸುಮಾರು 1-1.5 ಗಂಟೆಗಳಷ್ಟು ಕಾಲ ನಿಂತುಕೊಂಡೇ ಬಹಳಷ್ಟು ಮಂದಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ನನಗೆ ಆಶ್ಚರ್ಯ ಅಂದರೆ, ನಾನಿರುವ ಪ್ರದೇಶದಲ್ಲಿ ಅದೆಲ್ಲೋ ಧ್ವಜ ಅರಳಿಸಿ ಬಿಟ್ಟರೆ ಅರ್ಧಕ್ಕರ್ಧ ಜನ ಹೊರಟು ಬಿಟ್ಟದ್ದು ನಾನು ನೋಡಿದ್ದೇನೆ. ಆದರೆ ಇಲ್ಲಿ ನನಗೆ ಬಹಳಷ್ಟು ಖುಷಿ ತಂದ ವಿಚಾರ, ನಾನು ಆಗದಿಂದ ಈ ಕ್ಷಣದವರೆಗೂ ಈ ಒಂದು ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ದೇನೆ, ಸಂತೋಷ ಪಡ್ತಿದ್ದೇನೆ. ಯಾಕೆ ಗೊತ್ತುಂಟ, ಒಬ್ಬರು ಅಲ್ಲಾಡಲಿಲ್ಲ. ಆಯಿತಾ, ಎಲ್ಲರೂ ತಾವು ಎಲ್ಲಿದ್ದೀರಾ ಅಲ್ಲೇ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಾ. ತಮಗೆಲ್ಲರಿಗೂ, ಎಲ್ಲ ಅಗ್ರಾರ್ ಚರ್ಚಿನ ಧರ್ಮ ಕೇಂದ್ರದ ಎಲ್ಲ ಸದಸ್ಯರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ಇವತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನಮ್ಮ ವಿದ್ಯಾರ್ಥಿಗಳಿಗೆ, ಎರಡು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ, ಬ್ಯಾಂಡ್ ವಾದ್ಯ ದಳದ ಎಲ್ಲ ಸದಸ್ಯರಿಗೆ, ಹಾಗೆ ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ, ಸಂಯೋಜನೆ ಮಾಡ್ತಿರುವ 2-3 ಮಕ್ಕಳು ಮುಂದೆ ಬಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಮನದಾಳದಿಂದ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಗದೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದ, ಪಾಲ್ಗೊಂಡ ತಮಗೆಲ್ಲರಿಗೂ ಕೃತಜ್ಞತೆಗಳು. ವಿಶೇಷವಾಗಿ ಇಲ್ಲಿ ಮುಂಭಾಗದಲ್ಲಿ ಸ್ವಲ್ಪ ನೀರೆಲ್ಲ ಇತ್ತು, ಆದರೆ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದಂತ ಹೇಳಿ ಗ್ರೀನ್ ಮ್ಯಾಟ್ಗಳನ್ನು ನಮಗೆ ಒದಗಿಸಿದವರು ನಮ್ಮ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಅರುಣ್ ಡಿಸೋಜಾ ಸರ್, ಹಾಗೆ ಅವರೊಂದಿಗೆ ಸಹಕರಿಸಿದವರು ಶ್ರೀಯುತ ಮ್ಯಾಕ್ಸಿಮ್ ಸಿಕ್ವೆರಾ ಸರ್. ತಮಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ದೇಶದ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯುತ್ತಿರಬೇಕು. ಅದಕ್ಕಾಗಿ ಹೇಗೆ ಸೈನಿಕರು, ಹಾಗೆ ನಾವು ಕೂಡ ದುಡಿಮೆಯ ತೈಲವನ್ನು ಎರೆಯುತ್ತಾ ಇದ್ದೇವೆ. ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಶ್ರಮಿಸುತ್ತಿದ್ದೇವೆ. ಮಗದೊಮ್ಮೆ ನಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳು. ಧನ್ಯವಾದಗಳು. ಇದೀಗ ಘೋಷಣೆಗಳು. जय जवान, जय जवान, महात्मा गांधी जी की, महात्मा गांधी जी की, वंदे वंदे।
ತೆಗೆದುಕೊಂಡು ಕಸದ ಬುಟ್ಟಿಗೆ ಬಿಸಾಡೋದು. All the students will go to their classrooms. Thank you.